ನಮಸ್ತೆ ಬಂಧುಗಳೇ, ನಮ್ಮೊಟ್ಟಿಗೆ ಇವತ್ತು ಶ್ರೀಯುತ ಮಹೇಶ್ ಅವರಿದ್ದಾರೆ. ಘೃತಾಮೃತದ ಫಲಾನುಭವಿಗಳು ನಮ್ಮಲ್ಲಿ ಹಾಗಿಂದಾಗೆ ಬಂದು ಘೃತಾಮೃತವನ್ನು ಹಾಕಿಸ್ಕೊಳ್ತಾ ಇರ್ತಾರೆ. ಸೊ ಅವ್ರಿಗೆ ಈ ಘೃತಾಮೃತ ಹಾಕಿಸ್ಕೊಳ್ಳೋದ್ರಿಂದ ಆಗಿರುವಂತಹ ಪ್ರಯೋಜನಗಳೇನು ಅನ್ನೋದನ್ನ ಅವರಿಂದನೇ ಕೇಳೋಣ. ಮಹೇಶ್ ಅವರೇ ನಮಸ್ತೆ. ನಮಸ್ಕಾರ. ಈಗ ಘೃತಾಮೃತವನ್ನ ನೀವು ಇಲ್ಲಿ ಸಾಕಷ್ಟು ಬಾರಿ ಇಲ್ಲೇ ಬಂದು ಹಾಕಿಸ್ಕೊಳ್ತಾ ಇದ್ದೀರಿ ಸ್ಥಳೀಯರಾಗಿರೋದ್ರಿಂದ. ಸೊ ನಿಮ್ಗೆ ಇದನ್ನ ಹಾಕಿಸ್ಕೊಳಕ್ ಹಿಡಿದ್ಮೇಲೆ ಏನ್ ಪ್ರಯೋಜನ ಆಗಿದೆ, ಮತ್ತೆ ನಿಮ್ ಕಡೆಯಿಂದ ಸಾಕಷ್ಟು ಜನಕ್ಕೆ ರೆಫರೆನ್ಸ್ ಕೊಟ್ಟು ಕೂಡ ಕಳಿಸ್ಕೊಟ್ಟಿದ್ದೀರಿ. ನೀವು ಇಲ್ಲಿ ಬಂದು ಹಾಕ್ಸ್ಕೊಂಡು ಹೋಗಾದ್ಮೇಲೆ ಬಂದಂತವ್ರು ಕೂಡ ತುಂಬಾ ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ. ಬಟ್ ನಿಮಗೆ ವೈಯಕ್ತಿಕವಾಗಿ ಹೇಗನ್ನಿಸ್ತು? ನಿದ್ದೆ ಸಮಸ್ಯೆ ಇತ್ತು, ಸ್ಟ್ರೆಸ್ ಇತ್ತು, ಆಮೇಲೆ ಗೊರ್ಕೆದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಗೊರ್ಕೆ ಬರ್ತಿತ್ತಾ? ಹೌದು, ಗೊರ್ಕೆ ಬರ್ತಾ ಇತ್ತು, ಹೆಡ್ಡೇಕ್ ಇತ್ತು. ಬಿಸಿಲಲ್ಲಿ ನಡೆದಾಗ ಸ್ವಲ್ಪ ಸ್ಟಾರ್ಟಿಂಗ್ ಹೇಳಿದ್ರಿ, ಅದು ಬಿಸಿಲಲ್ಲಿ ಓಡಾಟ ಮಾಡಿದಾಗ ನನಗೆ ತಲೆನೋವು ಬರುತ್ತೆ ಅಂತ ಹೇಳಿ. ನೋವುಗಳು ಬರ್ತಾ ಇತ್ತು. ಆ ಒಂದು ಇದೆಲ್ಲ ನನಗೆ ಕಡಿಮೆ ಆಗಿದೆ, ನಾರ್ಮಲ್ ಬಂದಿದೆ. ಆಮೇಲೆ ಕಪ್ಪು ಇತ್ತು ಮುಖದ ಭಾಗ. ನಾನು ಗಮನಿಸಿದಾಗೆ ಮೊದಲನೇ ಸಲ ಬಂದಾಗ ಇಲ್ಲೆಲ್ಲ ಸ್ವಲ್ಪ ಫುಲ್ ಕಪ್ಪಾಗಿತ್ತು. ಅದೆಲ್ಲ ಕಮ್ಮಿ ಆಗಿದೆ, ನಾರ್ಮಲ್ ಆಗಿದೆ. ಇನ್ನು ಹೆಡ್ಡೇಕದು ಮೈನ್ ಅದೊಂದು ಪ್ರಾಬ್ಲಮ್. ಆಮೇಲೆ ಸೈನಸ್ ಪ್ರಾಬ್ಲಮ್ದು, ಕೋಲ್ಡ್ದು, ಮೂಗ್ ಕಟ್ತಾ ಇತ್ತು. ಅದೆಲ್ಲ ನಾರ್ಮಲ್ ಆಗಿದೆ. ಇದು ಒಂದು ನಾರ್ಮಲ್ ಆಗಿ ಹೋಗುತ್ತೆ ಅಂತ ಒಂದು ಇದರಲ್ಲಿ ನಾವು ಮಾಡ್ಕೊಂತ ಇದ್ದೀನಿ. ಇದನ್ನ ಒಳ್ಳೇದು. ನೀವು ಆಗಿಂದಾಗೆ ಇದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಇನ್ನೊಬ್ರಿಗೂ ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಮಾಡಿಸ್ಕೊಳಕ್ ಹೇಳ್ತಾ ಇದ್ದೀನಿ. ಆಗ್ಲಿ, ಸಾಕಷ್ಟು ಜನ ಇದನ್ನ ಉಪಯೋಗಿಸಿರುವಂತ 100ರಲ್ಲಿ 99% ಜನ ಅನುಕೂಲ ಆಗಿದೆ ಅಂತ ಹೇಳ್ತಾರೆ. ಇನ್ನು ಒಬ್ರು ಇಬ್ರು ನಮ್ಗೇನು ಪ್ರಯೋಜನ ಆಗಿಲ್ಲ, ನನಗೇನು ಗೊತ್ತಾಗಿಲ್ಲ ಅಂತ ಅಂತಿದ್ದಾರೆ. ಬಟ್ ನಾನು ಸಾವಿರಾರು ಜನರ ಮೇಲೆ ಪ್ರಯೋಗ ಮಾಡಿದ್ದೀನಿ, ತುಂಬಾ ಜನ ಇದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ. ಸೊ ಆಗ್ಲಿ, ನಿಮ್ಮಂತವರಿಂದ ಒಬ್ರಿಗೊಬ್ರಿಗೆ ಪ್ರಚಾರ ಆಗ್ಲಿ, ಇದ್ರ ಬಗ್ಗೆ ಪ್ರಚಾರ ಆಗಿ ಇನ್ನಷ್ಟು ಜನ ಇದರಿಂದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಆಗ್ಲಿ. ಧನ್ಯವಾದಗಳು. ಧನ್ಯವಾದಗಳು.